ಯಾಕೆ ಜ್ಞಾನದಾಯಿಕೆ ಅಂದ್ರೆ ಜ್ಞಾನದಾಯಿಕೆ ಅಂತಂದ್ರೆ ಶ್ರೀಮಾತೆಯವರು ಎಲ್ಲ ಜ್ಞಾನವನ್ನು ಕೊಡೋಳು ಸರಸ್ವತಿ. ಅದಕ್ಕೆ ರಾಮಕೃಷ್ಣರು ಶ್ರೀಮಾತೆ ಬಗ್ಗೆ ಹೇಳ್ತಾರೆ, ಕಲ್ಕತ್ತಾ ಜನರು ಉಳಿದ ರೀತಿಯಲ್ಲಿ ಸತ್ತೋಗ್ತಾ ಇದ್ದಾರೆ, ಅವರು ಇನ್ನ ಲೌಕಿಕ ಜೀವನದಲ್ಲಿ ತೊಳೆದಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಶ್ರೀಮಾತೆಯವರು ಅವಂತ ಎಲ್ಲ ಜನರಿಗೂ ಜ್ಞಾನವನ್ನ ಕೊಡ್ತಾರೆ, ಅಂದ್ರೆ ಒಳ್ಳೆಯ ಸುಜ್ಞಾನವನ್ನ ಕೊಡ್ತಾರೆ ಅಂತ ರಾಮಕೃಷ್ಣರು ಶ್ರೀಮಾತೆಯವ್ರ ಬಗ್ಗೆ ಭವಿಷ್ಯವನ್ನು ನುಡಿತಾರೆ. ಅದು ಮುಂದಿನ ದಿನಗಳಲ್ಲಿ ಸಾಕಾರ ಆಗುತ್ತೆ. ಇವಾಗೂ ಸಹ ಅದು ಹಂಗೆ ಮುಂದುವರಿತಾ ಇದೆ. ಶ್ರೀಮಾತೆಯವರ ಕರುಣೆ, ಶ್ರೀಮಾತೆಯವರ ಆ ವಾತ್ಸಲ್ಯ ಅನ್ನುವಂಥದ್ದು ಇವತ್ತಿಗೂ ಸಹ ಜನರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನಾವು ಗಮನಿಸ್ಬೋದು. ಶ್ರೀಮಾತೆಯವರು ಪ್ರೀತಿಯನ್ನು ಕೊಡ್ತಾರೆ. ಅದು ನಿಮ್ಮ ರೀತಿಯಲ್ಲಿ ಪ್ರೀತಿ ಅಲ್ಲ. ನಮ್ಮ ಜನರ ಪ್ರೀತಿ ಹೆಂಗಂದ್ರೆ ಇವತ್ತಿನ ಪ್ರೀತಿ ನಾಳೆ ಇರಲ್ಲ. ಇವತ್ತಿನ ಅಲ್ವಾ, ಇವತ್ತೆಲ್ಲ ಜಾಸ್ತಿ ಕೈ ಕೊಡೋದು ಜಾಸ್ತಿ. ಆದರೆ ಭಗವಂತನ ಪ್ರೀತಿ ಇರೋದು ಯಾವಾಗ ಇರುವಂಥದ್ದು, ಅದು ಸ್ಥಿರವಾಗಿರುವಂಥದ್ದು. ಇವತ್ತಿನ ಜನ ಇವತ್ತು ಚೆನ್ನಾಗಿರೋ ನಾಳೆ ಎಲ್ಲಿ ಆಗ ಮುಗಿಸಿಗಳಾಗಿರ್ತಾರೆ, ಅಂದರೆ ಹಂಗೆ ಬದಲಾಗ್ಬಿಡ್ತಾರೆ. ಆದರೆ ಭಗವಂತನ ಪ್ರೀತಿ ಅದು ಯಾವಾಗಿರುವಂಥದ್ದು. ಶ್ರೀಮಾತೆಯವರು ಪ್ರೀತಿಯನ್ನು ಕೊಡ್ತಾರೆ, ಶ್ರೀಮಾತೆಯವರು ಶಾಂತಿ ಕೊಡ್ತಾರೆ. ಶಾಂತಿ ಅನ್ನೋಂಥದ್ದು ಅಷ್ಟು ಮಾರ್ಕೆಟಾಗೆ ಅಂಗಡಿಗಳಲ್ಲಿ ಸಿಗಲ್ಲ. ಅದು ಎಲ್ಲಿ ಸಿಗ್ತದೆ? ಅದು ಈ ಥರ ಸತ್ಸಂಗಕ್ಕೆ ಬರೋದ್ರಿಂದ ಶಾಂತಿ ಸಿಗ್ತದೆ. ಆಮೇಲೆ ಶ್ರೀಮಾತೆಯವರು ಶಕ್ತಿಯನ್ನು ಕೊಡ್ತಾರೆ. ಇದು ಎಷ್ಟು ನನ್ನ ಅನುಭವನ ಹೇಳ್ಕೊಂಡ್ರೆ, ಬೆಳಗ್ಗೆಯಿಂದ ನಾವು ಎಷ್ಟೋ ಟೈಮಲ್ಲಿ ಬೆಳಗ್ಗೆ ಸಂಜೆವರೆಗೂ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ರು ನಮ್ಗೆ ಇಷ್ಟ ಏನು ಅನ್ಸಲ್ಲ, ಅಂದರೆ ಶಕ್ತಿಯನ್ನು ಕೊಡ್ತಾನೆ ಇರ್ತಾರೆ. ಅದು ನಮಗೆ ಅದು ಗೊತ್ತಾಗಲ್ಲ, ಇವರೇ ಕೊಡ್ತಾರೆ ಅಂದ್ರೆ ಅಮೂರ್ತವಾಗಿ ಶ್ರೀಮಾತೆಯವರು ನಮಗೆ ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ನಮಗೆ ಶಕ್ತಿಯನ್ನು ಕೊಡ್ತಾರೆ, ಚೈತನ್ಯವನ್ನು ಕೊಡ್ತಾರೆ, ಆಮೇಲೆ ಭಕ್ತಿಯನ್ನು ಕೊಡ್ತಾರೆ. ನಾವು ಎಷ್ಟೋ ಟೈಮಲ್ಲಿ ಭಗವಂತ ದೇವಸ್ಥಾನಗಳಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೇವೆ, ಅಥವಾ ಕಾಯಿ ಹೊಡಿತೇವೆ, ತೆಂಗಿನಕಾಯಿ ಹೊಡಿತೇವೆ, ಹೂವು ಕೊಡ್ತೇವೆ, ಏನು ಮಾಡ್ತೀವಿ. ಅದೆಲ್ಲ ಬಾಹ್ಯ ಆಡಂಬರದ ಪೂಜೆ. ಆದರೆ ಭಗವಂತನಿಗೆ ಅದ್ರ ಅವಶ್ಯಕತೆ ಇಲ್ಲ. ಭಗವಂತನಿಗೇನೋ ಅದಕ್ಕೆ ಇವ್ರು ಹೇಳ್ತಾರಲ್ಲ, ನಮ್ಮ ಯಾರು ಬಸವಣ್ಣರು ಹೇಳ್ತಾರಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ಭಕ್ತಿ ಪ್ರಿಯ ಭಗವಂತ ಯಾವ್ದಕ್ಕೆ ಪ್ರಿಯ? ಭಕ್ತಿ ಅಂತಂದ್ರೆ ಪೂರ್ಣ ಸಮರ್ಪಣೆ, ಶರಣಾಗತಿ. ಅಂದ್ರೆ ಅದೇ ಭಗವಂತನ ಬೇಕಾಗಿರೋದು. ನಿಮ್ಗೆ ಯಾವ ಪೂಜೆನೂ ಬೇಕಾಗಿಲ್ಲ. ನೀವು 5 ಮಾರಲ್ಲ 10 ಮಾರಲ್ಲ ಎಷ್ಟು ಹೂನಾರ ತಂದು ಹಾಕಿದ್ರು ಅದಕ್ಕೆ ಅವಶ್ಯಕತೆ ಇಲ್ಲ. ಅಥವಾ ಹೋಳಿಗೆ ಊಟ ಹಾಕಿ ಅಥವಾ ಕುರಿ ಕಡ್ದು ಮೇಕೆ ಕಡ್ದು ಅದು ಯಾವ್ದ್ರ ಅವಶ್ಯಕತೆನೂ ಭಗವಂತನಿಗಿಲ್ಲ. ಭಗವಂತನಿಗೆ ಬೇಕಾಗಿರೋದೇನು? ಸರಳವಾದಂತಹ ಶ್ರದ್ಧೆ, ಸರಳವಾದಂಥ ಭಕ್ತಿ. ಭಗವಂತನ ಬೇಕಾಗಿರೋದು ಅಷ್ಟೇ. ಅವನು ಬೇರೆ ಯಾವುದನ್ನು ನಮ್ಮಿಂದ ಕೇಳಲ್ಲ, ನಿರೀಕ್ಷೆ ಮಾಡಲ್ಲ. ನಾವೇ ಅವ್ನು ಭಗವಂತನಿಗೆ ಅದು ಇರ್ಬೇಕಂತ ತಗೊಳ್ಳೋ ಅಂತ ಅರ್ಪಣೆ ಮಾಡ್ತೀವಿ. ಭಗವಂತನಿಗೆ ಅದ್ರ ಯಾವುದ್ರ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ಬೋದು. ಶ್ರೀಮಾತೆಯವರು ಮುಕ್ತಿಯನ್ನ ಕೊಡ್ತಾರೆ. ಮುಕ್ತಿ ಅಂತಂದ್ರೆ ಯಾರಾದ್ರೂ ಹೇಳಿ, ಮುಕ್ತಿ ಅಂತಂದ್ರೆ ಏನು? ಬಿಡುಗಡೆ. ಮುಕ್ತಿ ಅಂದ್ರೆ ಈ ಭವ ಮತ್ತು ಭವ ಬಂಧನದಿಂದ ಬಿಡುಗಡೆ. ಅಂದ್ರೆ ಮತ್ತೆ ನಾವು ಈ ಜಗತ್ತಿಗೆ ಹುಟ್ಲಿಕ್ಕೆ ಅವಕಾಶನೇ ಇರೋಲ್ಲ ಅಂತ ಮುಕ್ತಿಯನ್ನ ಕೊಡ್ತಾರೆ. ಅಂದ್ರೆ ನಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನ ಶ್ರೀಮಾತೆಯವರು ಕೊಡ್ತಾರೆ. ಮತ್ತೆ ಈ ಜಗತ್ತಿನಲ್ಲಿ ಹುಟ್ಲಿಕ್ಕೆ ಅವಕಾಶನೇ ಇರೋದಿಲ್ಲ, ಮುಕ್ತಿ ಕೊಡ್ತಾರೆ. ಆಮೇಲೆ ವಾತ್ಸಲ್ಯ ಕೊಡ್ತಾರೆ. ವಾತ್ಸಲ್ಯ, ಒಬ್ಬ ತಾಯಿಯ ವಾತ್ಸಲ್ಯನೇ ಎಷ್ಟೊಂದಿರುತ್ತೆ ಅಂಥದ್ರಲ್ಲಿ ಮಹಾತ್ಮರ ವಾತ್ಸಲ್ಯ ಅನ್ನುವಂಥದ್ದು. ಅದಕ್ಕೆ ಇನ್ನೊಂದು ಹೇಳ್ತಾರೆ ಸ್ವಾಮೀಜಿಯ ಬಗ್ಗೆ. ಯಾವುದು ಒಂದು ಹಾಡಲ್ಲಿ ಬಹಳ ಚೆನ್ನಾಗಿ ಬರುತ್ತೆ, ಹರನ ನರ ನೋಡಲು ಅಂತ ಸ್ವಾಮೀಜಿಯವ್ರ ಬಗ್ಗೆ ಬರುತ್ತೆ. ಮತ್ತೆ ಸ್ವಾಮೀಜಿಯವ್ರ ಬಗ್ಗೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಹೃದಯ ಅನ್ನುವಂಥದ್ದು ಕೋಟಿ ತಾಯಂದ್ರ ಹೃದಯ ಅಂತ ಹೇಳ್ತಾರೆ. ಕೋಟಿ ತಾಯಂದ್ರ ಹೃದಯ ಅಂತ ಹೇಳ್ತಾರೆ ಶ್ರೀಮಾತೆಯವ್ರದ್ದು ಸ್ವಾಮೀಜಿಯವ್ರದ್ದು. ಅಂದ್ರೆ ಒಬ್ಬ ಪುರುಷ ಸನ್ಯಾಸಿ ಆ ಹೃದಯನೇ ಅಷ್ಟು ಇರ್ಬೇಕಾದ್ರೆ, ಕೋಟಿ ತಾಯಂದ್ರ ಹೃದಯ ಅಷ್ಟು ವಿಶಾಲತೆ ಇರ್ಬೇಕಾದ್ರೆ, ಶ್ರೀಮಾತೆಯವರ ಹೃದಯ, ಅವರ ವಾತ್ಸಲ್ಯ ಅನ್ನುವಂಥದ್ದು ಎಷ್ಟು ಇರ್ಬೋದು. ಅವರ ವಾತ್ಸಲ್ಯ ಅನ್ನುವಂಥದ್ದು ಇವತ್ತಿಗೂ ಸಹ ಜನರ ಮನಸ್ಸಿನ ಮೇಲೆ, ಹೃದಯದ ಮೇಲೆ ಹರಿತಾ ಇದೆ ಅಂತ ನಾವು ಬಹಳ ಅದನ್ನ ನೀವು ಆಳವಾಗಿ ತಿಳ್ಕೊಂಡಿದ್ದೆ. ಈಗ ಕೇಶವಣ್ಣವರು ಬಹಳ ವರ್ಷದಿಂದ ಆಶ್ರಮ ಬರ್ತಾರೆ. ಅವರಿಗೆ ಶ್ರೀಮಾತೆಯರ ವಾತ್ಸಲ್ಯದ ಅನುಭವ ಖಂಡಿತವಾಗೂ ಆಗಿರುತ್ತೆ. ಯಾಕಂದ್ರೆ ಅದ್ರ ಮುಳುಗಿರ್ತಾರೆ ಅವರು, ಅಲ್ವಾ? ಈಗ ನಾವು ಮೇಲೆ ಸುಮ್ಮನೆ ನೀರಲ್ಲಿ ಮೇಲೆ ತಿಳ್ಕೊಂಡಿದ್ರೆ ಮುತ್ತುರಕ್ಕೆ ಸಿಗ್ತಾವ. ಸಮುದ್ರಕ್ಕೆ ಹೋದ್ಮೇಲೆ ಮೇಲೆ ತಿಳ್ಕೊಂಡಿದ್ರೆ ಯಾರು ಸಿಗಲ್ಲ, ಕೆಳಗಡೆ ಇಳಿಬೇಕು. ಆಳಕ್ಕೆ ಇಳಿದಾಗ ನಮ್ಗೆ ಏನ್ ಸಿಗ್ತವೆ? ಮುತ್ತುರತ್ನಗಳು ಸಿಗ್ತವೆ. ನಾವು ಅಷ್ಟೇ, ಸುಮ್ಮನೆ ಮೇಲ್ಗಡೆ ಬಂದು ತೇಳ್ತಿದ್ರೆ ಏನು ಬರಲ್ಲ. ನಾವು ಆಳಕ್ಕೆ ಮುಳುಗ್ಬೇಕು. ಹಂಗೆ ನಾವು ಅಷ್ಟೇ. ಸತ್ಸಂಗಕ್ಕೆ ಬರ್ಲಿ, ಭಜನೆ ಬಂದು ಕುತ್ಕೊಂಡ್ರೆ ಸಾಕು, ಮೈ ಮರಿಬೇಕು ನಾವು. ಮೈ ಮರ, ಅದಕ್ಕೆ ಒಂದು ಹಾಡಲ್ಲಿ ಬರುತ್ತೆ, ಮೈ ಮನಗಳ ಮರೆಯುವಂತ ದಿವ್ಯನಾಮವಿಲ್ಲಿದೆ. ನಾವು ಭಜನೆ ಕುತ್ಕೊಂಡ್ರೆ ಸಾಕು, 2 ಕಣ್ಣುಗಳು ಮುಚ್ಚಿ ಚಪ್ಪಾಳೆ ಹೊಡಿತಾ ಭಗವಂತ ಆಯ್ತು, ನಾನಾಯ್ತು ಅಷ್ಟೇ. ಆಚೆ ಯಾರು ನೋಡ್ತಾರೆ, ಯಾರು ಏನ್ ಮಾಡ್ತಾರೆ, ಅದು ಯಾರ ಅವಶ್ಯಕತೆ ನಮಗಿಲ್ಲ ಅಷ್ಟೇ.
ನಾನಾಯ್ತು ಭಗವಂತ ಆಯ್ತು. ನಾವು ನಮ್ಮನ್ನ ನಾವು ಮರಿಬೇಕು, ನಮ್ಮನ್ನು ನಾವು ಇಲ್ಲವಾಗಿಸ್ಕೊಳ್ಬೇಕು, ನಮ್ಮನ್ನು ನಾವು ಭಗವಂತನಲ್ಲಿ ಒಂದಾಗಿಸ್ಕೊಳ್ಬೇಕು. ಅದು ಭಕ್ತಿಯ ಸಮರ್ಪಣೆ ಅಲ್ವಾ? ಸುಮ್ಮನೆ ಅವ್ರು ಯಾರೋ ನೋಡ್ತಾರೆ, ನಾನು ಅವ್ರು ಚಪ್ಪಾಳೆ ಹೊಡಿತಾರೆ ನಾನು ಹೊಡಿಬೇಕು ಅಂತ ಅಲ್ಲ. ಹಾಗಾಗಿ ಭಕ್ತಿಯಿಂದ ಹೇಳುವಂಥದ್ದು ಬಹಳ ಮುಖ್ಯ ಅಂತ. ಶ್ರೀಮಾತೆಯ ವಾತ್ಸಲ್ಯ ಈ ಜಗತ್ತಿನ ಮೇಲೆ ಇವತ್ತಿಗೂ ಸಹ ನಿರಂತರವಾಗಿ ಹರಿತಾ ಇದೆ ಅಂತ ನಾವು ಗಮನಿಸ್ಬೋದು. ನೋಡಿ, ಅವ್ರು ವಾತ್ಸಲ್ಯ ಇರೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋದು ಅಲ್ವಾ? ಅಷ್ಟು ಟೌನಲ್ಲಿ ಸಾಕಷ್ಟು ಪ್ರವಚನ ಮಾಡೋಕೆ ಅವಕಾಶ ಇತ್ತು, ಅಲ್ಲಿ ನಡೀತಾ ಇದೆ. ಆದರೆ ನಿಮ್ಮಂತ ಅಷ್ಟು ಜನ ಯುವತಿಯರು, ಮಕ್ಕಳು, ದೊಡ್ಡವರು, ಹಿರಿಯರು ಅಲ್ವಾ? ಅದು ಶ್ರೀಮಾತೆ ಎಷ್ಟು ಹಳ್ಳಿ ಇದೆ ಚಳ್ಳಕೆರೆ ತಾಲೂಕಲ್ಲಿ ಅಲ್ವಾ? 200-250 ಹಳ್ಳಿ ಇದೆ ಚಳ್ಳಕೆರೆ ತಾಲೂಕು ಅಂದ್ರೆ. ಅದು ಹಟ್ಟಿಗಳು, ಹಳ್ಳಿಗಳು, ಗ್ರಾಮಗಳು ಅಲ್ವಾ? ಅದ್ರ ಮಧ್ಯೆ ಇಲ್ಲಿ ಬಂದಿದೆ ಅಂದರೆ ಇಲ್ಲಿ ಶ್ರೀಮಾತೆಯರ ವಾತ್ಸಲ್ಯದ ಅವಶ್ಯಕತೆ ಇದೆ. ಶ್ರೀಮಾತೆಯರು ತಮ್ಮ ವಾತ್ಸಲ್ಯವನ್ನು ಜನರ ಮೇಲೆ ತೋರಿಸ್ಲಿಕ್ಕೆ ಅವರಿಗೆ ಬಯಕೆ ಇದೆ. ಹಾಗಾಗಿ ಶ್ರೀಮಾತೆಯರು ಇಲ್ಲಿ ಬಂದಿದ್ದಾರೆ, ನಾವೆಲ್ಲ ಬಂದಿಲ್ಲ. ಅವ್ರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ, ನಾವೆಲ್ಲ ನಿಮಿತ್ತ ಅಷ್ಟೇ. ಅದಕ್ಕೆ ಪರಮಹಂಸ ಯಾವಾಗ ವಚನ ಎಲ್ಲ ಆಡ್ತಾ ಇದ್ರು, ನೀನು ಚಾಲಕ ಶಕ್ತಿ ನಾನೊಂದು ಯಂತ್ರ. ಈಗ ಒಂದು ಬಸ್ ಅಂದ್ರೆ ಡ್ರೈವರ್ ಅವನೇ ಭಗವಂತ, ನಾವೇನೇನು ಪ್ರಯಾಣಿಕರು ಅಲ್ವಾ? ನಾವು ಬಂದಾಗೆಲ್ಲ ನಮ್ದು ಈ ಚಳ್ಳಕೆರೆಯಿಂದ ಬಳ್ಳಾರಿಗೆ ಹೋಗ್ಬೇಕು. ಅದು ಬಸ್ ಇನ್ನು ರಾಯಚೂರು ಆ ಕಡೆ ಮುಂದ್ಗಡೆ ಹೋಗ್ತದೆ. ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಳ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಅಷ್ಟೇ ಪ್ರಯಾಣಿಕರು. ಭಗವಂತ ನಮ್ನ ಎಲ್ಲೆಲ್ಲಿ ಇಳಿಸ್ಬೇಕು ಅಲ್ಲಿ ಇಳಿಸ್ತಾನೆ, ನಮ್ಮ ಎಷ್ಟೆಷ್ಟು ದಿನ ಜೀವನ ಮಾಡಿಸ್ಬೇಕು ಅಷ್ಟು ದಿನ ಜೀವನ ಮಾಡಿಸ್ತಾನೆ. ಮತ್ತೆ ಅದಕ್ಕೆ ಸ್ವಾಮಿ ಪುರುಷೋತ್ತಮ ಯಾವಾಗ ಹೇಳ್ತಾ ಇದ್ರು, ಈ ಜೀವನ ಅನ್ನುವಂಥದ್ದು ಬಹಳ ಕ್ಷಣಿಕವಾದದ್ದು. ಮತ್ತೆ ನಾವು ಬರೇ ಲೌಕಿಕ ಆಸೆ ಆಕಾಂಕ್ಷೆಗಳಲ್ಲಿ ಮುಳುಗಿ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳದೆ ನಾವು ಭಗವತ್ ಸ್ಮರಣೆಯಲ್ಲಿ ಕೇಳಿದ್ರೆ ಖಂಡಿತವಾಗಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಶ್ರೀಮಾತೆಯವರ ವಾತ್ಸಲ್ಯ ಅನ್ನುವಂಥದ್ದು ಇವತ್ತಿಗೂ ಸಹ ಜನರ ಮೇಲೆ ಹರಿತಾ ಇದೆ ಅಂತ ನಾವು ಗಮನಿಸ್ಬೋದು. ಆಮೇಲೆ ಎಷ್ಟು ಶ್ರೀಮಾತೆಯರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಸಾಧನೆಗಳು. ಶ್ರೀಮಾತೆಯರು ಬೆಳಗ್ಗೆ 3 ಗಂಟೆಗೆ ಇದ್ರು ರಾತ್ರಿ ಬರುವುದು 12 ಗಂಟೆಗೆ. ಅಷ್ಟು ಬಿಡುವ ದಿನಚರಿ ಆದ್ರೂ ಸಹ ಸಾವಿರಾರು ಲಕ್ಷಾಂಗಟ್ಲೆ ಜಪ ಮಾಡ್ತಾ ಇದ್ರು. ಅಷ್ಟು ಸಾಧ ಜೀವನ. ಆಮೇಲೆ ಲಜ್ಜಾ ಪಟಾವೃತೆ. ಶ್ರೀಮಾತೆಯರು ಈಗಿನ ಹೆಣ್ಮಕ್ಳೆಲ್ಲ ಅಂದ್ರೆ ಅವ್ರಿಗೂ ಅವ್ರ ಜೀವನಕ್ಕೆ ನಮಗೆ ಅವ್ರು ಯಾವಾಗ್ಲೂ ಸೀರೆ ಸೆರಗನ್ನ ಅಂದ್ರೆ ಈಗನೇ ಅಂದ್ರೆ ತಪ್ಪಂತ ಹೇಳ್ತಾ ಇಲ್ಲ, ಅಂದ್ರೆ ಎಷ್ಟು ಬದಲಾಗ್ತಾ ಇದೆ ಪಾಶ್ಚಿಮಾತ್ಯ. ಈಗ ನೋಡಿ ಅವರು ಎಷ್ಟು ಲಜ್ಜೆಯಿಂದ. ಆಮೇಲೆ ಗಂಡ್ಮಕ್ಳು ಯಾರು ಬಂದ್ರು ಅವ್ರು ಹತ್ರ ಸವತ್ತು ಹೋಗ್ತಿಲ್ಲ, ಅಷ್ಟು ತಕ್ಷಣ ಹಂಗೆ ಹೋಗ್ಬಿಡೋಣ. ಅಷ್ಟು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದ್ಬಿಡೋ. ಈಗ ಬೆಳಕಾಗ್ತಿದ್ರೆ ಮತ್ತೆ ಬೆಳಕಾದ್ಮೇಲೆ ತಿರುಗಿ ಗಂಡ್ಮಕ್ಳು ಅಡ್ಡಾಡೋದು, ಪ್ರವೇಶ ಎಲ್ಲ ಇರ್ತದಲ್ಲ. ಹಾಗಾಗಿ ಅಷ್ಟು ಸಂಕೋಚಿತ ಅಂದ್ರೆ ಸಂಕೋಚಿತ ಅಂತಂದ್ರೆ ಅಷ್ಟು ಲಜ್ಜೆಯ ಜೀವನ ಶ್ರೀಮಾತೆಯವ್ರದ್ದು. ಲಜ್ಜಾ ಪಟಾವೃತೆ ಅಂತ ಒಂದು ನಾವು ಶ್ಲೋಕದಲ್ಲಿ ಶ್ರೀಮಾತೆಯ ಬಗ್ಗೆ ಹೇಳ್ತೀವಿ ಅಂತ ಜೀವನ ಅವ್ರದ್ದು. ಆಮೇಲೆ ಅಷ್ಟೇ ಪವಿತ್ರವಾದದ್ದು, ಅಷ್ಟೇ ಸಾಧನಾಮಯವಾದ ಜೀವನ ಶ್ರೀಮಾತೆಯವರದು. ಅವರ ಜೀವನ ನಿಮ್ಮಂತೆ ಎಲ್ಲರಿಗೂ ಆದರ್ಶವಾಗಬೇಕು. ಮಕ್ಕಳಿಗೂ ಆದರ್ಶವಾಗಬೇಕು, ದೊಡ್ಡವ್ರಿಗೂ ಆದರ್ಶ ಆಗಬೇಕು, ಎಲ್ಲರಿಗೂ ಆದರ್ಶವಾಗಬೇಕು. ಶ್ರೀಮಾತೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಏನಂತಂದ್ರೆ, ನಿನಗೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆ ನಿಮಗೆ ಬರಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ನೀನು ಯಾವಾಗ ಕೆಲಸ ಮಾಡ್ತಾ ಇರ್ಬೇಕು. ಏನ್ ಮಾಡ್ತಾ ಇರ್ಬೇಕು? ಕೆಲಸ ಮಾಡ್ತಾ ಇರ್ಬೇಕು. ಏನ್ ಮಾಡ್ತಾ ಇರ್ಬೇಕು? ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಅಂದ್ರೆ ಕೆಲಸ ಮಾಡಿ ಏನಾದ್ರು ಒಂದು ಕೆಲಸ ಅಂದ್ರೆ ಬರೀ ಆಮೇಲೆ ಕೆಟ್ಟ ಕೆಲಸ ಮಾಡ್ರಂತಲ್ಲ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಯಾವ ಕೆಲಸ ಮಾಡ್ತಾ ಇರ್ಬೇಕು? ಯಾವಾಗಲೂ ಕಾರ್ಯ ಮಗ್ನಾಗಿರ್ಬೇಕು. ನಮ್ಮ ಒಬ್ರು ಪೇಜಾವರ ಶ್ರೀಗಳು ಇದ್ರು, ಇಂದಿನ ಸ್ವಾಮಿಗಳು, ಇಲ್ಲಿ ಉಡುಪಿಯಲ್ಲಿ. ಅವರು ತೀರೋದ್ರು, ಹಿರಿಯ ಸ್ವಾಮಿಗಳು. ಅವರನ್ನ ಯಾರೋ ಒಬ್ರು ಕೇಳಿದ್ರಂತೆ, ಸ್ವಾಮಿಗಳೇ ನಿಮ್ಮಲ್ಲಿ ಕಾಮದ ಭಾವನೆಗಳು ಬರ್ತಾ ಇಲ್ವಲ್ಲ, ಬರುತ್ತಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಒಂದು ಉತ್ತರ ಕೊಟ್ಟರಂತೆ, ಬಹಳ ಮಾರ್ಮಿಕವಾದ ಉತ್ತರ. ನನ್ಗಂತ ಚಿಂತನೆಗಳೇ ಬರೋಲ್ಲ, ಯಾಕಂದ್ರೆ ನಾನು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮನಸ್ಸಿನ ಯಾವಾಗ್ಲೂ ಖಾಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದಕ್ಕೆ ಮನಸ್ಸಲ್ಲಿ ಖಾಲಿ ಇರ್ತಾನೆ ಕೆಟ್ಟ ಆಲೋಚನೆಗಳು ಬರೋದು, ಆದ್ರೆ ನಾನು ಯಾವಾಗ್ಲೂ ಕಾರ್ಯ ಮಾಡ್ತಾ ಇರ್ತೀನಿ, ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನಲ್ಲಿ ಕಾಮದ ಭಾವನೆಗಳು ಸುಳಿಯಲ್ಲ ಅಂತ ಅವರು ಪೇಜಾವರ ಶ್ರೀಗಳು ಒಬ್ರು ಭಕ್ತರಿಗೆ ಹೇಳ್ತಾರಂತೆ. ಹಂಗೆ ಶ್ರೀಮಾತೆಯವರು ಯಾವಾಗ ಅದನ್ನೇ ಹೇಳ್ತಾರೆ, ಯಾವಾಗಲೂ ಕೆಲಸ ಮಾಡ್ತಾ ಇರು. ನಿನ್ ಮೈಂಡ್ಗೆ ಅಂದ್ರೆ ಕೆಲಸ ಮಾಡ್ತಾರಂತಂದ್ರೆ ಯಾವಾಗ್ಲೂ ಒತ್ತಡ ಮಾಡ್ಕೊಂಡು ಕೆಲಸ ಮಾಡೋ ಅಂತಲ್ಲ, ಫ್ರೀಯಾಗಿ ಆರಾಮಾಗಿ ಭಗವನ್ ನಾಮಸ್ಮರಣೆ ಮಾಡ್ತಾನೋ, ಯಾವ್ದೋ ಒಂದು ಭಜನೆ ಹೇಳ್ತಾನೋ, ನಾಮಾವಳಿ ಹೇಳ್ತಾನೋ, ಅಥವಾ ಯಾವ್ದೋ ಜಯರಾಮ್ ಕೃಷ್ಣ ಅಂದ್ಕೊಂಡು ನಿಮ್ಗೇನು ಬರ್ಲಿಲ್ಲ, ಜಯರಾಮ್ ಕೃಷ್ಣ ಜೈ ಮಾ, ಅಷ್ಟೇ ಜಯರಾಮ್ ಕೃಷ್ಣ ಅಂದ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಅಷ್ಟೇ ಸಾಕು. ಇನ್ನೇನು ಸಂಸ್ಕೃತ ಶ್ಲೋಕ ಹೇಳ್ಬೇಕು ನಮಗೆ, ಅವೇನು ಭಗವಂತನ ಅವಶ್ಯಕತೆ ಇಲ್ಲ. ನೀವು ಹೇಳಿದ್ನಲ್ಲ, ಭಕ್ತಿ ಒಂದೇ ಸಾಕು. ಅದಕ್ಕೆ ಒಂದು ಭಜನೆ ಬರುತ್ತೆ, ಭಕ್ತಿ ಒಂದೇ ಸಾಕು. ಭಗವಂತನಿಗೆ ಭಕ್ತಿ ಬಿಟ್ರೆ ಏನು ಅವಶ್ಯಕತೆ ಇಲ್ಲ. ನಾನು ಅವಾಗ ಹೇಳಿದೆ, ಬಾಹ್ಯ ಪೂಜೆ ಅದು ಒಂದು ಹಂತದವರೆಗೂ ಮಾತ್ರ ಬೇಕು, ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ಹಾಗಾಗಿ ನಮಗೆ
ನಾವು ಭಕ್ತಿಯನ್ನ ಬೆಳೆಸ್ಕೋಬೇಕು, ಶ್ರದ್ಧೆಯನ್ನ ಬೆಳೆಸ್ಕೋಬೇಕು. ಅದಕ್ಕೆ ಸ್ವಾಮಿ ಪುರುಷೋತ್ತಮಂಜಿ ಯಾವಾಗಲೂ ಹೇಳ್ತಾ ಇದ್ರು, ಶ್ರದ್ಧೆ ನೀ ಇದ್ದರೆ ನಾ ಗೆದ್ದೆ, ನೀ ಇಲ್ಲಿದ್ರೆ ನಾನು ಬಿದ್ದೆ ಅಂತ. ಶ್ರದ್ಧೆಯನ್ನ ಇವೆಲ್ಲ ಬೆಳೆಸ್ಕೋಬೇಕು. ಆಮೇಲೆ ನೀವು ವಿಶೇಷವಾಗಿ ಹೆಚ್ಚಿನ ಜನ ಮಕ್ಕಳು ವಿದ್ಯಾರ್ಥಿಗಳು. ಹಾಗಾಗಿ ಒಬ್ರು ಹೇಳ್ತಾರೆ ಮಹಾಪುರುಷರು, ವಿದ್ಯಾರ್ಥಿ ಜೀವನನೇ ಒಂದು ತಪಸ್ಸು. ವಿದ್ಯಾರ್ಥಿ ಜೀವನ ಅಂದ್ರೆ ಏನು ಹೇಳ್ರಿ? ತಪಸ್ಸು ಅಂತಂದ್ರೆ ಏನು? ತಪಸ್ಸು ಅಂದ್ರೆ ಏನು? ತಪಸ್ಸು ಅಂತಂದ್ರೆ ಏನು? ತಪಸ್ಸು ಅಂತಂದ್ರೆ ಹಿಂದಿನ ಕಾಲದ ಋಷಿ ಮುನಿಗಳ ತಪಸ್ ಮಾಡ್ತಾ ಇದ್ರು. ಚಿನ್ಮದ್ರೆ ಹಾಕೊಂಡು ಕಣ್ಣು ಮುಚ್ಕೊಂಡು ವರ್ಷ ಅಂಗಟ್ಲೆ ಜಪ ಮಾಡ್ತಿದ್ರು, ಧ್ಯಾನ ಮಾಡ್ತಾ ಇದ್ರು. ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಎಲ್ಲ ನಮಗೆ ಅರ್ಧ ಗಂಟೆ ಊಟ ಲೇಟ್ ಆದ್ರೂ ಬಾಯಿ ಬಡ್ಕೊಂಡಿರ್ತೀವಿ ಅಲ್ವಾ, ಹೊಟ್ಟೆ ಬಡ್ಕೊಂತಿರುತ್ತೆ. ಆದ್ರೆ ಅವ್ರ ಮಹಾಪುರುಷ ಜೀವನ ಎಷ್ಟು ಸಾರ್ಥಕವಾದ ಜೀವನ ಅಂತ ನಾವು ನೋಡ್ಬೋದು. ಇಲ್ಲಿ ಎಷ್ಟೊಂದು ಜನ ಸಾಧಕರಿದ್ರು. ಚಟ್ಟೆಕಂಬದ ವೀರಪ್ರಾತ ಅವಧೂತರು, ಮತ್ತೆ ಕರಿಕೆರೆಯ ಗುಜ್ಜಪ್ಪ ಅಂತ ಒಬ್ರಿದ್ರು ಅವಧೂತರು. ಅವರೆಲ್ಲ ಎಷ್ಟು ಸಾಧಕರು. ಆ ಚಟ್ಟೆಕಂಬದ ತಾತ ವೀರಪ್ರಾತ ಅವರು 130 ವರ್ಷ ಬದುಕಿದ್ರಂತೆ. ಒಳ್ಳೆಯ ಆಧ್ಯಾತ್ಮಿಕ ಸಾಧಕರು. ಹಾಗಾಗಿ ಚಳ್ಳಕೆರೆ ತಾಲೂಕು ಒಳ್ಳೆಯ ಆಧ್ಯಾತ್ಮಿಕ ಸಾಧಕರನ್ನು ಒಳಗೊಂಡಂತ ತಾಲೂಕು ಅಂತ ಹೇಳ್ಬೋದು. ಇನ್ನೊಂದು ಭಜನೆ ನಾಮಾವಳಿ ಹೇಳೋಣ, ಯಾಕಂದ್ರೆ ನಮ್ಮ ಹುಡುಗರಿಗೆ